ನಮ್ಮನೇಲೂ ಅಪ್ಪ ಅಮ್ಮ ಜಗಳ ಆಡ್ತಾರೆ. ಆಮೇಲೆ ಅಪ್ಪನೂ ಅಮ್ಮನೂ ಸಮಾಧಾನ ಮಾಡ್ತಾರೆ, ಜೊತೆ ಆಗ್ತಾರೆ. ಇವರಿಬ್ರು ಜೊತೆಲಿದ್ರೆ ತಾನೇ ಸಮಾಧಾನ ಮಾಡಕ್ಕೆ. ಅಪ್ಪ ಒಂದ್ ಮನೆ, ಅಮ್ಮ ಒಂದ್ ಮನೆ. ನಾನು ಚಿಕ್ಕವನಿದ್ದಾಗಿಂದನೂ ಅಪ್ಪ ಅಮ್ಮ ಇದ್ದು ಇಲ್ದಿರೋನ್ ಥರ ಇದ್ದೀನಿ. ಇವರಿಬ್ರು ಜಗಳದಲ್ಲಿ ನಾನು ತಗೊಂಡು ಹಾಸ್ಟೆಲ್ಗೆ ಹಾಕ್ಬಿಟ್ರು. ಅಲ್ಲೆಲ್ಲ ಮಕ್ಳಿಗೂ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ. ಆದರೆ ನನಗೆ ಈ ಸಲ ಅಪ್ಪ ಬರ್ತಾರೋ ಇಲ್ಲ ಅಮ್ಮ ಬರ್ತಾರೋ ಅನ್ನೋ ಪ್ರಶ್ನೆ. ನನಗೆ ಈ ಬರ್ಡೇ ಸೆಲೆಬ್ರೇಟ್ ಮಾಡಿತ್ತು, ಕೇಕ್ ಕಟ್ ಮಾಡಿತ್ತು, ತಿನ್ಸಿತ್ತು, ತಿಂದಿತ್ತು, ಯಾವುದೋ ನೆನಪಿಲ್ಲ. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಮುಂದೊಂದು ದಿನ ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ಒಂದಾಗ್ತಾರೆ. ಚಿಲ್. Now you should send this to this. Where it will go, you will wait. Akash, I have a surprise for you tomorrow. Surprise? Yena? Tomorrow. Hey, hi. Hey, happy birthday. Hey, thank you, thank you. Time for the surprise. ಏನೇ ಅದು? Come with me. Come. ಇದೇನಾ ನಿನ್ ಸರ್ಪ್ರೈಸ್? ಸರ್ಪ್ರೈಸ್ ಇದಲ್ಲ. ಮತ್ತೆ? ವೇಟ್. ಸರ್ಪ್ರೈಸ್ ಅಂತ ಕರ್ಕೊಂಬಂದ್ಲು. ಪ್ರಿಯಾ ನಂಗೂ ಫೋನ್ ಮಾಡಿ ಇನ್ವೈಟ್ ಮಾಡಿದ್ಲು ಕಣೋ. ಪ್ರಿಯ ತಪ್ಪು ಮಾಡ್ದೆ ನೀನು. ಹಾಯ್ ಅಂಕಲ್. ಹಲೋ. ಕೂತ್ಕೊಳ್ಳಿ. ಆಕಾಶ್, ಇಲ್ಲಿವರೆಗೂ ನಿನ್ ಬೆಸ್ಟ್ ಬರ್ಡೇ ಯಾವ್ದು? ನಿನ್ನೆ ಕೇಳಿದ್ದು. ಅದು ಅವ್ನ 7ನೇ ವರ್ಷದ ಬರ್ಡೇ. ಅವತ್ತು ದೀಪಾವಳಿ ಹಬ್ಬ. ನಾನೇ ಕೇಕ್ ಪ್ರಿಪೇರ್ ಮಾಡಿ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದೆ. ಅಲ್ಲ ಅಲ್ಲ, ಅವನಿಗೆ 18 ವರ್ಷ ಆದಾಗ ಅವನ್ ಮೇಜರ್ ಆದ ಅಂತ ಹೇಳಿ ನಾನೊಂದು ದೊಡ್ಡ ಪಾರ್ಟಿ ಕೊಟ್ಟಿದ್ದೆ. ಆಕಾಶ್, ಅವತ್ತೇ ಅಲ್ವಾ ನೀನ್ ಫಸ್ಟ್ ಡ್ರಿಂಕ್ಸ್ ತಗೊಂಡಿದ್ದು? ಅದೆಲ್ಲ ಬೇಕಪ್ಪ ಈಗ? ಒಂದಿನ ಮಗ ಅಂತ ಜವಾಬ್ದಾರಿ ಹೊತ್ಕೊಂಡಿಲ್ಲ. ಇದನ್ನೆಲ್ಲ ಹೇಳ್ಕೊಟ್ಟು ಹಾಳು ಮಾಡಿದ್ಯಾ ನೀನು. ನಾನು ನನ್ನ ಮಗನ ಯಾವತ್ತೂ ಹಾಳು ಮಾಡಿಲ್ಲ. ಅವನ್ನ ಫ್ರೆಂಡ್ ತರ ಟ್ರೀಟ್ ಮಾಡಿದ್ದೀನಿ. ನಿನ್ ಫ್ರೆಂಡ್ಶಿಪ್ ಇಂದಾನೇ ಅವ್ನ್ ಹಾಳಾಗಿತ್ತು. ಇಲ್ಲಾಂದ್ರೆ ನೆಟ್ಟಿಗಿರ್ತಿದ್ದ. ತಂದೆ ಮಾಡೋ ಕರ್ತವ್ಯನ ಮರ್ತಾಗ ತಾಯಿ ಅದನ್ನ ನಿಭಾಯಿಸಬೇಕಾಗತ್ತೆ. ನಾನು ನಿನ್ನ ಮನೆಯಿಂದ ಹೊರಗಾಕಿಲ್ಲ, ನನ್ನ ಮಗನ ಬೀದಿಗೆ ಬಿಟ್ಟಿಲ್ಲ. ನನಗೆ ನಂದೇ ಆದ. ಮಾತಾಡಕ್ಕೆ ಇಷ್ಟ ಇಲ್ಲ. ಮಾತಾಡಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಮಾತಾಡೋದಕ್ಕೆ ಅಲ್ಲಿ ಏನು ಉಳಿದಿಲ್ಲ. ನಿನ್ಗೆ ಅವ್ನ್ ಹುಟ್ಟಿದ ದಿನ ನೆನ್ಪಿದೆ, ಆದ್ರೆ ಆ ಹುಟ್ಟಿಗೊಂದು ಅರ್ಥ ಕೊಡ್ಬೇಕು ಅಂತ ನೆನ್ಪಿಲ್ಲ ಅಲ್ಲ. ಅಮ್ಮ ಹೋಗ್ಲಿ, ಸುಮ್ನಿರಮ್ಮ. ನಾನ್ ಯಾಕೆ ಸುಮ್ನೆ ಇರ್ಬೇಕು? ಇಷ್ಟ ದಿನ ಸುಮ್ನಿದ್ದವ್ರು ಈಗ ಸುಮ್ನ ಆಗ್ಬೇಕಾದವ್ರು ಇವ್ರು. ಬಾಯ್ ಬಂದಾಗ ಮಾತಾಡ. ಇವತ್ತು ಅವ್ನ್ ಬರ್ತಡೆ, ಅವ್ನ್ ಖುಷಿಯಾಗಿರ್ಬೇಕು. ಸುಮ್ನಿರು. ನೀನ್ ಬಂದಾಗ್ಲೇ ಅನ್ಕೊಂಡೆ ಇವತ್ತಿನ ಖುಷಿ ಎಲ್ಲ ಹಾಳಾಯ್ತು ಅಂತ. ವರ್ಷ ಪೂರ್ತಿ ನಿಮ್ಮಿಬ್ರು ಗೋಳಿದ್ದಿದೆ. ನಿಮ್ ಕೋಪ, ನಿಮ್ ಜಗಳ, ಇದ್ರ ಮಧ್ಯೆ ನಾನೊಬ್ಬ ಇದ್ದೀನಿ ಅನ್ನೋದೇ ನೆನ್ಪಾಗಲ್ಲ ನಿಮ್ಗೆ. ನಿಮ್ಮಿಬ್ರು ಜಗಳದಲ್ಲಿ ಸೋತಿದ್ದು ನಾನು. ಪ್ರಿಯ, ನೀನ್ ಕೇಳ್ದಲ್ಲ ನಿನ್ ಬೆಸ್ಟ್ ಬರ್ಡೇ ಯಾವ್ದು ಅಂತ? ನೋಡ್ದಲ್ಲ, ಇದು ನನ್ ಬೆಸ್ಟ್ ಬರ್ಡೇ. ಆಕಾಶ್, ಐ ಆಮ್ ರಿಯಲಿ ಸಾರಿ ಆಕಾಶ್. ನಾನು ಈ ತರ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. Look at her ass, man. ಈವ್ ಟೀಸಿಂಗ್ ಮಾಡಿದ್ರು ಅಂತ ನನ್ನ ಮಗ ಹೊಡೆದ. ಕೇಸ್ ಏನ್ ಮಾಡೋದು ಬೇಡ, ಬುದ್ಧಿ ಹೇಳಿ ಬಿಟ್ಬಿಡಿ ಸರ್. ಸರಿ ಸರ್. ಪ್ರಿಯಾ, ಐ ಆಮ್ ಫೈನ್. ಸುಮ್ನೆ ಟೆನ್ಷನ್ ತಗೋಬೇಡ, ನನಗೂ ಟೆನ್ಷನ್ ಕೊಡ್ಬೇಡ. ನಾಳೆ ಸಿಗ್ತೀನಿ. ಓಕೆ.
ಸುಮ್ಮನೆ ಟೆನ್ಷನ್ ತಗೋತಾಳೆ ಚಿಕ್ಕ ವಿಷಯ. ಕಾಳಜಿ ಅಂದ್ರೇನೆ ಹಾಗೆ. ನಾವು ತುಂಬಾ ಇಷ್ಟಪಡೋರಿಗೆ ಸಣ್ಣ ನೋವಾದ್ರೂ ಸುಮ್ಮನಿರಕ್ಕಾಗಲ್ಲ. ಹೌದು, ನೀನ್ ಯಾರ ಬಗ್ಗೆನೂ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿರೋನು ಪ್ರಿಯಾ ವಿಷಯದಲ್ಲಿ ಏನ್ ಅಷ್ಟೊಂದು ಸಮಜಾಯಿಸಿ? ಏನ್ ಅವಳ ಬಗ್ಗೆ ಅಷ್ಟೊಂದು ಕಾಳಜಿ? ಪ್ರಿಯನ್ ಜಾಗದಲ್ಲಿ ಬೇರೆ ಯಾವ ಹುಡುಗಿದ್ರು ಇದೇ ಕೆಲಸ ಮಾಡ್ತಿದ್ದೆ ನಾನು. ನೀನ್ ಅಷ್ಟು ವರ್ಷದ ಗೆಳೆಯ ಗೌತಮು ಅವನ್ ಪ್ರೀತಿಗೆ ಸಪೋರ್ಟ್ ಮಾಡುವಂತ ಎಷ್ಟೋ ಕೇಳ್ಕೊಂಡ, ನೀನ್ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಪ್ರಿಯಾ ವಿಷಯದಲ್ಲಿ ಗಲಾಟೆ ಮಾಡೋ ಲೆವೆಲ್ಗೆ ಹೋಗಿದ್ಯಾ ಅಂದ್ರೆ ನಿನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ. ಹಾಗೆಲ್ಲ ಏನಿಲ್ಲ, ಶಿ ಇಸ್ ಜಸ್ಟ್ ಮೈ ಗುಡ್ ಫ್ರೆಂಡ್ ಅಷ್ಟೇ. ಪ್ರಪಂಚದಲ್ಲಿ ಪ್ರೀತಿನೇ ಪವಿತ್ರವಾದ ಸ್ನೇಹ. ಪ್ರೇಮಿಗಳಾಗೋದಕ್ ಮುಂಚೆ ಹುಡುಗ ಹುಡುಗಿ ಒಳ್ಳೆ ಸ್ನೇಹಿತರೇ ಆಗಿರ್ತಾರೆ. ಪ್ರಿಯಾನೂ ನೀನ್ ಅಷ್ಟೇ ಪ್ರೀತಿಸ್ತಾಳೆ ಅನ್ಸುತ್ತೆ. ಸೊಸೈಟಿಲಿ ಒಂದು ಹುಡುಗ ಒಂದು ಹುಡುಗಿ ಜೊತೆಲಿ ಹೋಗಂಗಿಲ್ಲ. ನಿಮ್ಗಳಿಗೆಲ್ಲ ಲವರ್ಸೇ ಅನ್ಸುತ್ತೆ. ಅವತ್ತು ಗೌತಮ್ನು ಅವ್ನ ಲವರ್ನು ಒಂದ್ ಮಾಡಕ್ಕೆ ಎದ್ದು ಬಿದ್ದು ಹೋದ್ರಲ್ಲ ನೀವು. ಯಾಕೆ ನಿಮ್ದು ಲವ್ ಮ್ಯಾರೇಜ್ ತಾನೆ, ನೀವೇ ಕೊಟ್ಟಿಗೆ ಇಲ್ಲ? ನಾವಿಬ್ರು ಇಷ್ಟಪಟ್ಟು ಮದ್ವೆ ಆದ್ವಿ ಅನ್ನೋದು ನಿಜ. ಆದ್ರೆ ನಾವಿಬ್ರು ದೂರ ಆಗೋದಕ್ಕೆ ಪ್ರೀತಿನೇ ಕಾರಣ ಅನ್ನೋದು ಅಷ್ಟೇ ನಿಜ. ಇಷ್ಟಪಟ್ಟವ್ರೆ ಆದ್ರೆ ಇಷ್ಟು ದೂರ ಯಾಕಿದ್ದೀರಾ? ಅಮ್ಮನ್ ಕೇಳಿದ್ರೆ ಅಮ್ಮ ಬೇಜಾರ್ ಮಾಡ್ಕೋತಾರೆ, ನಿಮ್ಮನ್ ಕೇಳಿದ್ರೆ ಮಾತ್ ಮರ್ಸ್ತೀರಾ. ಇಷ್ಟು ವರ್ಷದಲ್ಲಿ ನೀವಿಬ್ರು ದೂರ ಯಾಕಿದ್ದೀರಂತ ಒಂದಿನ ನನಗೆ ಹೇಳಿಲ್ಲ. ನಿಮ್ ತಪ್ಪನ ಮುಚ್ಚಾಕೊಳಕ್ಕೆ ಸುಮ್ನೆ ಏನೇನೋ ಮಾತಾಡ್ತೀರಾ. ಏನ್ ಬಾರಿ ಸಾಚಾ ನೀವು? ಈ ಶಂಕರ್ ಜೀವನದಲ್ಲಿ ನಿನಗ್ ಗೊತ್ತಿಲ್ದಿರೋ ಬೇರೆ ಒಂದು ಅಧ್ಯಾಯನೇ ಇದೆ. ಬಾ ನನ್ ಜೊತೆ. ಶಂಕರ್ನ ನೀನ್ ನೋಡಿರೋದು ಒಬ್ಬ ತಂದೆಯಾಗಿ ಮಾತ್ರ. ಈ ವ್ಯಕ್ತಿಗೆ ನಿನಗ್ ಗೊತ್ತಿಲ್ದಿರೋ ಬೇರೆ ಒಂದು ವ್ಯಕ್ತಿತ್ವನೇ ಇತ್ತು. ಸಾವಿರದ 1981ರಲ್ಲಿ ಕನ್ನಡ ಉಳಿವಿಗಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳುವಳಿನೇ ನಡೆಯಿತು. ಗೋಕಾಕ್ ಚಳುವಳಿ. ಈಗೆಷ್ಟೋ ಜನಕ್ಕೆ ಅದರ ನೆನಪೂ ಇಲ್ಲ, ಅದರ ಮಹತ್ವನೂ ಗೊತ್ತಿಲ್ಲ. ಅದು ಕೇವಲ ಒಂದು ಹೋರಾಟ ಅಲ್ಲ, ಕನ್ನಡದ ಉಳಿವಿಗಾಗಿ ನಡೆದ ಒಂದು ದೊಡ್ಡ ಚಳುವಳಿ. ಆ ಚಳುವಳಿಯ ಕಟ್ಟಾಳು ಶಂಕರ್. ಹೋರಾಟಕ್ಕೆ ಮೈಸೂರು ಹೆಸರಾದ್ರೆ ಮೈಸೂರಲ್ಲಿ ಹೋರಾಟಕ್ಕಿದ್ದ ಒಂದೇ ಹೆಸರು ಶಂಕರ್. ಹೋರಾಟ ಅಂದ್ರೆ ಪರ ವಿರೋಧ ಎರಡೂ ಇರುತ್ತೆ. ಕೆಲವರು ಗೋಕಾಕ್ ವರದಿ ಪರ ಇದ್ರೆ ಇನ್ನು ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. कन्नड़ लोग चाहते हैं कि हम सब कन्नड़ सीखे, कन्नड़ में ही लिखे और कन्नड़ में ही बात करें. अगर ऐसा हुआ तो हमारे बच्चों का क्या होगा? वो क्यों कन्नड़ सीखेंगे? ಸುಮ್ನಿರ ಕಂಡಿದ್ದೀನಿ. ಕನ್ನಡ ಭಾಷೆ ಬೇಡ ಅಂತಂದ್ರೆ ಕರ್ನಾಟಕ ಬಿಟ್ಟು ತೊಲ್ಗೆ, ಇಲ್ಲ ಅಂತಂದ್ರೆ நான் எங்கேயும் போவதில்ல. என் வீடு இங்கதான் இருக்குது, நான் இங்கதான் இருப்பேன். உனக்கு பிரச்சனை இருந்தா நீ முதல்ல இங்க காலி செய் போ. ஏய் என்னடா எப்ப பார்த்தாலும் பிரச்சனை பண்ணுகிறீங்க? சும்மா பாஷை பிரச்சனை பண்ணிட்டு இருக்கீங்க. ಅಮ್ಮ, ಅದೇ ನಮ್ಮ ಭಾಷೆ.
ಪರಭಾಷೆಯವರಿಗೆ ಹೊಡೆದು ಬಂದಿದ್ದಾನೆ. ಏನ್ ಇವನೊಬ್ಬನಿಗೆ ಕನ್ನಡದ ಅಭಿಮಾನ ಇರೋದು? ನನಗಿರೋದಕ್ಕೆ ಹೊಡೆದು ಬಂದಿದ್ದು. ಮಾನನಷ್ಟೇ ಮೊಕದ್ದಮೆ ಹಾಕೊಂಡು ಕೋರ್ಟ್ ಕಲಿಯೋದಕ್ಕಿಂತ ನಾನು ಸ್ಟೇಷನ್ನೇ ಅಲಿತೀನಿ. ಪುಟ ಆಚೆ ಹೋಗ್ತೀನಿ. ಆಯ್ತು ಚಿಕ್ಕಪ್ಪ. ಹೀಗೆ ಬಿಟ್ರೆ ಇನ್ನು 20 ವರ್ಷಕ್ಕೆ ಬೇರೆ ಭಾಷೆಯವ್ರ ಮಧ್ಯೆ ನಮ್ಮ ಕನ್ನಡಿಗರನ್ನ ನಾವೇ ಹುಡುಕ್ಬೇಕಾಗುತ್ತೆ. ನಮ್ಮ ಮಕ್ಕಳು ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಸಂಸ್ಕೃತ ಓದಬೇಕಂತೆ. ನಾನು ಹೋದ್ರೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಹೋದ್ರೆ ಮತ್ತೊಬ್ಬ ಬಂದು ಕನ್ನಡದ ಪರ ದನಿ ಎತ್ತುತ್ತಾನೆ. ಅದಕ್ಕೆ ಅಂತ ಕಾನೂನಿದೆ. ಸರ್ಕಾರನೂ ಅದ್ರ ಬಗ್ಗೆ ಸಮಿತಿ ರಚನೆ ಮಾಡ್ತಿದೆ. ಲಾಯರ್ ಸಾಹೇಬ್ರೆ, ನಿಮ್ಮ ಪದ್ಧತಿಯಲ್ಲಿ ನೀವು ಮಾಡಿ. ನನ್ನ ಸ್ವಾಭಿಮಾನದ ಹೋರಾಟನ ನಾನು ಮಾಡ್ತೀನಿ. ಆರ್ತಿ, 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 ಯಾವಾಗ್ಲೂ ನಿಧಾನ. ಓಕೆನಾ? ಬೇಡ ಇಟ್ಕೋ ಶಂಕರ್, ಈ ಡ್ರೆಸ್ ಕೋಡ್ ಮ್ಯಾಚ್ ಆಗಲ್ಲ. ಏ ನಮ್ ಕಾಲೇಜ್ ಬಾಯ್ಸ್ ಟಾಯ್ಲೆಟ್ ಡೋರ್ಗೆ ಬೋಲ್ಟೇ ಇಲ್ಲ. ಒಳಗ್ ಹೋದ್ರೆ ಬಾಗ್ಲು ಹಿಡ್ಕೊಳ್ಳೋದ ನಮ್ದು ಹಿಡ್ಕೊಳ್ಳೋದ ಒಂದು ಗೊತ್ತಾಗಲ್ಲ. ಗಂಡ್ಮಕ್ಳು ಗೋಳ್ ಕೇಳೋರು ಈ ಕಾಲೇಜಲ್ಲಿ ಯಾರು ಇಲ್ವಾ? ಇದಾನೆ, ಯಾಕಿಲ್ಲ? ಅವನ್ ಹೆಜ್ಜೆ ಇಟ್ಟಲ್ಲೆಲ್ಲ ಹೋರಾಟ. ನಮ್ಮಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಹೋರಾಟ ಮಾಡೋನೆ ನಮ್ ಕ್ವಾಟ್ಲೆ ರಮೇಶ. ಲೋ ವೆಂಕಟೇಶ, ರಮೇಶನ್ ಬಟ್ಟೆ ಏನಾಯ್ತು? ಅಯ್ಯೋ ನೀನೇ ನೋಡಲ್ಲಿ. ಹೇ ರಮೇಶ, ಏನೋ ಇದ್ ನಿನ್ನ ಅವತಾರ? ಲೇ, ಇದು ಅವತಾರ ಅಲ್ಲ ಕಣೋ, ಪ್ರತಿಭಟನೆ, ಲಿಂಗ ಭೇದ ಪ್ರತಿಭಟನೆ. ಯಾವುದು ಲಿಂಗ ಭೇದ ಪ್ರತಿಭಟನೆ? ನಾಳೆ ಸೀರೆ ಉಟ್ಕೊಂಡು ಪ್ರತಿಭಟನೆ. ನೀವು 4 ಸೀರೆ ಉಟ್ಕೊಂಡ್ ಬನ್ನಿ. ನೋಡು ಹೆಂಗ್ ಬಂದವನೆ. ಏನ ಇದು ಮತ್ತೆ ನಿಂದು ಹೊಸ ಅವತಾರ? ನೋಡ್ ಶಂಕರ, ಈ ಇಂಗ್ಲಿಷ್ನವರು ಸಾರಿ ಮತ್ತೆ ಥ್ಯಾಂಕ್ಸ್ ಜೊತೆಗೆ ಈ ತುಂಡು ಬಟ್ಟೆನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಹುಡುಗಿರು ಈ ತುಂಡು ಬಟ್ಟೆನ ಹಾಕೊಂಡು ಶೋ ಕೊಟ್ಟಿದ್ದು. ಈ ಮಂಡಿ ತೋರ್ಸ್ಕೊಂಡು ಓಡಾಡುವಂತ ಶೋಕಿ ಈ ಹುಡುಗಿರಿಗೆ ಅದ್ ಹೆಂಗ್ ಬಂತೋಪ್ಪ ನನಗಂತೂ ಗೊತ್ತಿಲ್ಲ. ಈ ಆರ್ತಿನೇ ನೋಡು, ನಮ್ಮ ಅಪ್ಪ ಪಂಚಾಯತ್ ಕಟ್ತಾನಲ್ಲ ಮೇಲಕ್ಕೆ, ಆ ತರ ಬಟ್ಟೆ ಹಾಕೊಂಬಂದವಳೆ. ಅದಕ್ಕೆ ಈ ಹುಡುಗಿರ ಬಟ್ಟೆನ ನಾನ್ ಹಾಕೊಂಡು ಅವ್ರ ಮಾನ ಕಾಪಾಡ್ತಾ ಇದೀನಿ. ಲೈ, ಹುಡುಗಿರ ಬಟ್ಟೆನ ನೀನ್ ಹಾಕೊಂಡು ಅವ್ರ ಮಾನನ ಕಾಪಾಡ್ತಾ ಇಲ್ಲ, ನಿನ್ನ ಮಾನನ ತಕ್ಕೋತಾ ಇದೀಯ. ಏನ? ಜಗತ್ತನ್ನ ಹೆಣ್ಣಿನ ಬಟ್ಟೆ ಬದಲಾಯಿಸಲ್ಲ, ಆ ಹೆಣ್ಣು ಬದಲಾಯಿಸ್ತಾಳೆ. ಇನ್ನೊಂದ್ಸಲಿ ಹೇಳೋಣ. ಎಲ್ಲೋಗ್ತಿದ್ದೀರಾ? ಕನ್ನಡದಲ್ಲೊಂದ್ ಪದ್ಯ ಹೇಳ್ತೀರಾ ಅಥವಾ ನನ್ ಕೆನ್ನೆಗೊಂದ್ ಮುತ್ತು ಕೊಡ್ತೀನಿ? ಪ್ರಕಾಶ, ತಪ್ಪು ಮಾಡ್ತಿದ್ಯಾ. ನೀವೆಲ್ಲ ಒಳಗೋಗಿ. ಯಾಕಮ್ಮ? ನಾನು ಅವ್ರಿಗೆ ಕನ್ನಡ ಹೇಳ್ಕೊಡ್ತಾ ಇದ್ದೀನಿ. ಅವತ್ತು ಕನ್ನಡ ಬೇಡ ಅಂದವ್ರಿಗೆ ನೀನ್ ಹೊಡೆದೆ. ಓಹ್, ನೀನ್ ಹೊಡೆದ್ರೆ ಅದು ಹೋರಾಟ, ನಾನ್ ಹೊಡೆದ್ರೆ ಗಲಾಟೆನಾ? ಪ್ರಕಾಶ, ಕನ್ನಡಕ್ಕೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ, ಕನ್ನಡದ ಹೆಸರು ಹೇಳ್ಕೊಂಡು ಸುಮ್ನೆ ತೊಂದರೆ ಕೊಡೋರ್ನ ತಡೆಯೋದು ಅಷ್ಟೇ ಮುಖ್ಯ. ಇವರೆಲ್ಲ ನಮ್ಮ ಅತಿಥಿಗಳು. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ಸ್ವಾಗತಿಸ್ಬೇಕು. ಮನೆಗೆ ಬಂದ ಅತಿಥಿಗಳನ್ನ ಅವಮಾನಿಸ್ಬಾರ್ದು.
ಸಾರಿ, ಇಟ್ ವೋಂಟ್ ರಿಪೀಟ್ ಅಗೇನ್. ಹೋಗ್ರಮ್ಮ, ನಿಮ್ ಕ್ಲಾಸ್ಗಳಿಗೆ ಹೋಗಿ ಎಲ್ಲಾರು ಹೋಗಿ ಹೋಗಿ. ಶಂಕರಣ್ಣ, ಗೀತಾಂಜಲಿ. ಇಲ್ಲ ರಮೇಶ, ಹೊಸ ಸಿನಿಮಾ ಏಕ್ ದುಜೆ ಕೆ ಲಿಯೇ ರಿಲೀಸ್ ಆಗಿದೆ, ಬಾರ ಹೋಗೋಣ. ಕಮಲ್